ರೆಡಿನಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಸದ್ಯಕ್ಕೆ ನಾನು ಶಾರದೆ ಸೀರಿಯಲ್ ಸೆಟ್ನಲ್ಲಿದ್ದೀನಿ. ಈ ಒಂದು ಸೀರಿಯಲ್ 500 ಎಪಿಸೋಡ್ಗಳನ್ನ ಪೂರ್ಣಗೊಂಡಿದೆ. 500 ಅನ್ನೋದು ಕೇವಲ ಒಂದು ಸಂಖ್ಯೆ ಅಲ್ಲ, ಒಂದು ಪಯಣ ಅಂತ ನಾವು ಹೇಳ್ಬೋದು. ಸದ್ಯಕ್ಕೆ ಈ ಸೀರಿಯಲ್ನ ಲೀಡ್ ಆ್ಯಕ್ಟರ್ ಸೂರಜ್ ಅವರು ನಮ್ಮ ಹುಡುಕಿದ್ದಾರೆ. ಬನ್ನಿ ಮಾತನಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ ಮ್ಯಾಮ್, ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಈಗಷ್ಟೇ ಹೇಳಿದೆ, 500 ಅನ್ನೋದು ಕೇವಲ ಒಂದು ಸಂಖ್ಯೆ ಅಲ್ಲ, ಒಂದು ಪಯಣ ಅಂತ ಹೇಳ್ಬೋದು. ಅಂದರೆ ಯೂಶಲಿ ಜನರನ್ನು ಕನೆಕ್ಟ್ ಮಾಡಿಸುವಂಥದ್ದು ತುಂಬ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಈ ಒಂದು ಪಯಣದಲ್ಲಿ ತಾವು ಏನೇನು ಕಲ್ತ್ರಿ ಸರ್? ಪಯಣದಲ್ಲಿ ಏನೇನು ಕಲಿತೆ ಅಂದರೆ, ನನ್ನ ಜರ್ನಿ 10 ಇಯರ್ಸಿಂದ ಸಕ್ಸಸ್ ಫಸ್ಟೇ ಸಿಕ್ಬಿಡ್ಬಾರ್ದು. ಸಿಕ್ಕರೆ ಇದ್ರದ್ದು ಇದು ಗೊತ್ತಾಗಲ್ಲ, ವ್ಯಾಲ್ಯೂ ಗೊತ್ತಾಗಲ್ಲ. ಸೊ ನನ್ನ ಫಸ್ಟ್ ಸೀರಿಯಲ್ಲೇ ಸಕ್ಸಸ್ ಆಗಿಬಿಡ್ತು. ಆ್ಯಂಡ್ ದೆನ್ ಅವಾಗ ಅದರ ವ್ಯಾಲ್ಯೂ ಅಷ್ಟು ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ದೆನ್ ಸುಮಾರು ಸೀರಿಯಲ್ಸ್ ಮಾಡಿದೆ, ಯಾವುದು ಅಷ್ಟು ಸಕ್ಸಸ್ ಆಗಲಿಲ್ಲ. ಲೈಕ್ 150 ಎಪಿಸೋಡ್ಸ್, 200 ಎಪಿಸೋಡ್ಸ್ ಇಷ್ಟಕ್ಕೆ ನಿಂತೋಗ್ತಿತ್ತು. ಆವಾಗ ಸಕ್ಸಸ್ ವ್ಯಾಲ್ಯೂ ಗೊತ್ತಾಯ್ತು ನನಗೆ. ಅದು ಬೇಕು ಅನ್ನಿಸ್ತಾಯಿತ್ತು. ಅದು ಸಿಕ್ಕಿದ್ದು ನನಗೆ ಶಾರದೆ ಸೀರಿಯಲ್ ಮುಖಾಂತರ. ಸೊ ಐ ಆಮ್ ಹ್ಯಾಪಿ ನೌ. ಸರ್, ನೀವು ಹೇಳಿದ್ರಿ 10 ವರ್ಷದ ಒಂದು ಸೀರಿಯಲ್ ಪಯಣ ಅಂತ. ಇವಾಗ ಸಾಮಾನ್ಯವಾಗಿ ಕೆಲವೊಬ್ಬರು ಇಂಡಸ್ಟ್ರಿಗೆ ಎಂಟ್ರ್ ಆಗ್ತಾರೆ, ಅವ್ರಿಗೆ ಒಂದು ಕನಸಿರುತ್ತೆ. ಏನು ಅಂತ ಅಂದರೆ, ಇವಾಗ ನಾನು ಹೀರೋ ಆಗಬೇಕು, ಬಿಗ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಬೇಕು ಅಂತ ಸಾಕಷ್ಟು ಜನ. ಸೊ ನಿಮಗೆ ಈ ಒಂದು ಪಯಣದಲ್ಲಿ ನಿಮಗೆ ಆ ರೀತಿ ಅಂದರೆ ಇಲ್ಲ ನನಗೆ ಸೀರಿಯಲ್ ಸಾಕು, ಇನ್ನು ಮುಂದೆ ಸಿನಿಮಾ ಮಾಡೋಣ ಅನ್ನುವಂತಹ ಆಲೋಚನೆ, ಅಂದರೆ ಫುಲ್ ಫ್ಲೆಡ್ಜಾಗಿ ಸಿನಿಮಾಗಳು ಮಾಡೋಣ ಅನ್ನುವಂತಹ ಆಲೋಚನೆ ಬಂದಿಲ್ವಾ ಅಂತ? ನಂಗೆ ಫಸ್ಟ್ ಇದ್ದಿದ್ದೆ ಅದು. ಫಸ್ಟ್ ಸೀರಿಯಲ್ ಮಾಡಬೇಕಾದ್ರೆ ಆ ಸೀರಿಯಲ್ ಸಾಕು, ಇನ್ನು ಸಿನಿಮಾನೇ ಮಾಡಬೇಕು ಅಂತ ಇದ್ದಿದ್ದು. ಆ ಪ್ರೋಸೆಸ್ಸಲ್ಲಿ ಇರಬೇಕಾದ್ರೆ ನಾನು ಒಂದು ಸೀರಿಯಲ್ ಮುಗಿತಿದ್ದಂಗೆ ಅದರಲ್ಲಿ ಒಂದಷ್ಟು ಹಣ ಸೇವ್ ಮಾಡಿ ಇಟ್ಕೊಂಡಿರ್ತಿದ್ದೆ. ಸಿನಿಮಾಗಳು ಟ್ರೈ ಮಾಡ್ತಿದ್ದೆ, ವರ್ಕೌಟ್ ಆಗ್ತಿರಲಿಲ್ಲ. ಹಣ ಮುಗಿದ್ಮೇಲೆ ಮತ್ತೆ ಸೀರಿಯಲ್ ಕಮಿಟ್ ಆಗ್ತಿದ್ದೆ ಹಣಕ್ಕೋಸ್ಕರ. ದೆನ್ ಐ ರಿಯಲೈಸ್ಡ್ ಇದು ಹಿಂಗೆ ವರ್ಕ್ ಆಗೋಲ್ಲ, ಸೀರಿಯಲ್ ಬಂದಾಗ ಮಾಡಬೇಕು. ನಾನು ತುಂಬ ಒಳ್ಳೊಳ್ಳೆ ಸೀರಿಯಲ್ಗಳನ್ನೆಲ್ಲ ರಿಜೆಕ್ಟ್ ಮಾಡಿಬಿಟ್ಟಿದ್ದೀನಿ ಆ ಟೈಮಲ್ಲಿ. ಸೊ ಇವಾಗ ಯಾವ ಪ್ರೋಸೆಸ್ಸಲ್ಲಿದ್ದೀನಿ, ಸೀರಿಯಲ್ಲು ಮಾಡೋಣ, ಸಿನಿಮಾ ಮಾಡೋಣ ಅಂತ ಇದ್ದೀನಿ. ಸರ್, ಆ್ಯಕ್ಚುಲಿ ಇದು ಮಿತ್ತೋ ಏನೋ ಗೊತ್ತಿಲ್ಲ, ಮತ್ತೊಂದು ಪ್ರಶ್ನೆ ಇದೆ. ಏನು ಅಂದರೆ, ಇವಾಗ ಸಾಮಾನ್ಯವಾಗಿ ಸೀರಿಯಲ್ ಆ್ಯಕ್ಟರ್ಸ್ಗಳಿಗೆ ಸಿನಿಮಾದಲ್ಲಿ ಹೆಚ್ಚಾಗಿ ಅವಕಾಶ ಸಿಗೋದಿಲ್ಲ ಅಂತ. ಇದರಲ್ಲಿ ಕೆಲವೊಬ್ಬರು ಸೀರಿಯಲ್ ಆ್ಯಕ್ಟರ್ಸ್ಗಳು ಫೇಮ್, ಅಂದರೆ ಯಶ್ ಸರ್ ಆಗಿರ್ಬೋದು, ರಾಧಿಕಾ ಪಂಡಿತ್ ಆಗಿರ್ಬೋದು, ಅವ್ರು ಸೀರಿಯಲ್ ಬಂದಂಥವ್ರೆ. ಅಂದರೆ ಇವ್ರನ್ನ ಹೊರತುಪಡಿಸಿ ಸಾಕಷ್ಟು ಜನ ಏನು ಹೇಳ್ತಾರೆ, ಎಲ್ಲ ರೀತಿಯಾದಂತಹ ಎಮೋಷನ್ಸ್ನ ಸೀರಿಯಲ್ನಲ್ಲಿ ಎಮೋಟ್ ಮಾಡಿರ್ತಾರೆ, ಮತ್ತು ಹೊಸದಾಗಿ ಏನು ನೋಡೋದಿರುತ್ತೆ ಸಿನಿಮಾದಲ್ಲಿ ಅನ್ನುವಂಥ ಒಂದಷ್ಟು ಜನರ ಅಭಿಪ್ರಾಯ ಇದೆ. ಇದಕ್ಕೆ ನಿಮ್ಮ ಒಪಿನಿಯನ್ ಏನು ಅಂತ? ಹಾಗೆಲ್ಲ ಏನಿಲ್ಲಮ್ಮ, ಅದು ಎಮೋಷನ್ಸ್ ತೋರ್ಸೋಕೆ ಬರಬೇಕಲ್ವಾ. ಇದು ನಮಗೆ ಆ್ಯಕ್ಚುಲಿ ಸ್ಕೂಲ್ ಇದ್ದಂಗೆ. ನಾವು ಎಲ್ಲ ರೀತಿ ಕಲ್ತಿರ್ತೀವಿ. ನಮಗೊಂದು ಒಳ್ಳೆ ಕತೆ ಸಿಗಬೇಕು, ಒಳ್ಳೆ ಪ್ರೊಡ್ಯೂಸರ್ ಸಿಗಬೇಕು, ಒಂದು ಒಳ್ಳೆ ಸಿನಿಮಾ ಆಗಬೇಕು. ಆ್ಯಕ್ಚುಲಾಗಿ ಯಾರು ಮಾಡಿದ್ರು ಅಷ್ಟೇ. ಈಗ ಸುದೀಪ್ ಅವ್ರನ್ನ ಒಂದು 20 ವರ್ಷದಿಂದ 25 ವರ್ಷದಿಂದ ನೋಡ್ಕೊಂಬರ್ತಿದ್ದಾರೆ. ಅವ್ರು ಮಾಡದೇ ಇರೋದು ಯಾವ ಥರ ಮಾಡೋಕ್ಕಾಗತ್ತಾ? ಅವ್ರನ್ನ ನೋಡ್ತಾರಲ್ವ. ಹಾಗೇ ಒಂದು ಸಕ್ಸಸ್ ಸಿಗಬೇಕಷ್ಟೆ. ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಖಂಡಿತವಾಗ್ಲೂ ಸಿಗುತ್ತೆ. ಇವಾಗ ಸೂರಜ್ ಅವರು ಹೇಳಿದರು, ಅಂದರೆ ನಿಮಗೆ ಈ ಸೀರಿಯಲ್ 500 ಎಪಿಸೋಡ್ ಆದಮೇಲೆ ಸಕ್ಸಸ್ ಏನು ಅಂತ ನಿಮಗೆ ಅದ್ರ ಬೆಲೆ ಗೊತ್ತಾಗ್ತಾ ಇದೆ ಅಂತ ನೀವು. ಸೊ ಈ ಒಂದು ಜರ್ನಿನಲ್ಲಿ ನಿಮಗೆ ಹೆಚ್ಚು, ಅಂದರೆ ನಿಮಗೆ ತುಂಬ ಕನೆಕ್ಟ್ ಆದಂಥ ನಿಮ್ಮ ಪಾತ್ರ ಬಿಟ್ಟು ತುಂಬ ಕನೆಕ್ಟ್ ಆದಂತಹ ಪಾತ್ರ ಯಾವುದು? ನಮ್ಮ ಸೀರಿಯಲಲ್ಲ, ನಮ್ಮ ಸೀರಿಯಲಲ್ಲಿ ನನ್ನ ಪಾತ್ರಕ್ಕೆ ಕನೆಕ್ಟ್ ಆಗಿರೋದು ನಮ್ಮ ತಾಯಿ ಪಾತ್ರ. ಆ್ಯಂಡ್ ಅವರು ಪಾತ್ರ ಮಾಡೋರು ಅಷ್ಟೇ ತುಂಬ ರಿಯಲ್ಲಾಗಿ ಆ್ಯಕ್ಟ್ ಮಾಡ್ತಾರೆ. ಅಂದರೆ ಅವ್ರ ಜೊತೆ ಸೀನ್ಸ್ ಇದ್ದಾಗ ನಂಗೆ ರಿಯಲಾಗಿ ಫೀಲ್ ಆಗುತ್ತೆ. ಸರ್, ಈಗ ಸೀರಿಯಲ್ಗಳಲ್ಲಿ ನಾವು ಅಳೋದು ಅಂದರೆ ಕೆಲವೊಬ್ರು ಹೇಳ್ತಾರೆ ಕ್ವೈಟ್ಲಿ ಚಾಲೆಂಜಿಂಗ್ ಅಂತ. ನಿಮಗೆ ನಿಜ ಜೀವನದಲ್ಲಿ ಅಂದರೆ ಸೀರಿಯಲ್ನಲ್ಲಿ ಅಳೋದು ಈಸಿನಾ, ಅಥವಾ ಭಾವನೆಗಳನ್ನ ರಿಯಲ್ ಲೈಫ್ನಲ್ಲಿ ಕಂಟ್ರೋಲ್ ಮಾಡೋದು ಈಸಿನಾ? ಸೀರಿಯಲಲ್ಲಿ ಅಳೋದೇ ಈಸಿ. ಐ ಎಕ್ಸ್ಪೆಕ್ಟೆಡ್ ದಿಸ್ ಆನ್ಸರ್. ರಿಯಲ್ಲಾಗಿ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅಲ್ವಾ, ನೀವೇ ಹೇಳಿ. ಸೀರಿಯಲಲ್ಲಿ ಏನೋ ಗ್ಲಿಸರಿನ್ ಹಾಕೊಂಡು ಹತ್ಬಿಡ್ಬೋದು, ಒಂಚೂರು ಕಣ್ಣು ಹೋಗುತ್ತೆ. ಬಟ್ ರಿಯಲ್ ಲೈಫಲ್ಲಿ ತುಂಬಾ ಕಷ್ಟ. ಯಾವತ್ತಾದರೂ ನಿಮ್ಗೆ ಅನಿಸಿದೆಯಾ ಸರ್, ಅಂದರೆ ಈ ಒಂದು ಪರ್ಟಿಕ್ಯುಲರ್ ಸೀನ್ ನೀವು ಮಾಡ್ತಾ ಇರ್ತೀರ, ಎಲ್ಲೋ ಒಂದು ಕಡೆ ಆ ಒಂದು ಸೀನು ನಿಮ್ಮ ರಿಯಲ್ ಲೈಫ್ಗೆ ಕನೆಕ್ಟ್ ಆಗಿರುತ್ತೆ? ಅಂದರೆ ಸಾಕಷ್ಟು ಸೀರಿಯಲ್ಸ್ಗಳನ್ನ ಮಾಡ್ತಾ ಬಂದಿದ್ದೀರಾ ನೀವು. ಯಾವುದಾದ್ರೂ ನಿಮ್ಗೆ ಅನಿಸಿತಾ ನಾನು ರಿಯಲ್ ಲೈಫ್ಗೆ ಒಂದು ಸೀನ್ ಕನೆಕ್ಟ್ ಆಗಿದೆ ಅಂತ? ಆ ಥರ ಅನಿಸಿದೆಯಾ, ಉಂಟಾ? ಅಂದರೆ ಕೆಲವುದು ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ, ಆಮೇಲೆ ವೈಫ್ ಜೊತೆ ಇದು ಎಲ್ಲ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಕೆಲವು ಡೈಲಾಗ್ಸ್ ಕನೆಕ್ಟ್ ಆಗುತ್ತೆ. ಆಮೇಲೆ ನೀವು ಯೂಶಲಿ ಅಂದರೆ ಸೀರಿಯಲ್ ಎಲ್ಲ ಮಾಡಿ ಯೂಶಲಿ ಎಲ್ಲಾದರೂ ಹೋಗ್ತಾ ಇರ್ತೀರಾ, ಆವಾಗ ಜನರು ಈ ಶಾರದೆ ಸೀರಿಯಲ್ ಅಥವಾ ಈ ಮತ್ತೊಂದು ಸೀರಿಯಲ್ ಅಂತ ಅಂದರೆ ನಿಮ್ಮ ಕ್ಯಾರೆಕ್ಟರ್ ಹೆಸರಿನಿಂದ ನಿಮ್ಮನ್ನು ಗುರುತಿಸ್ತಾರೆ. ಇದೆಷ್ಟು ಖುಷಿ ಕೊಡುತ್ತೆ? ಡೆಫಿನೆಟ್ಲಿ ಖುಷಿ ಕೊಡುತ್ತೆ. ಅಂದರೆ ನಮ್ಮ ಪಾತ್ರದ ಹೆಸರು ಹಿಡಿದು ಕರೆದಾಗ ಅವರಿಗೆ ನಾವು ಕನೆಕ್ಟ್ ಆಗಿದ್ದೀವಿ ಅಂತ ಅರ್ಥ. ಅದೇ ನಮ್ಮ ಸಕ್ಸಸ್ ಅಲ್ವಾ. ಗುರುತಿಸಿ ಪಾತ್ರದ ಹೆಸರು ಕರೆದಾಗ ಅದೇ ಖುಷಿ ನಮಗೆ.
ಸರ್ ಇನ್ಫ್ಯಾಕ್ಟ್ ಇವಾಗ ನಾವು ಬೇರೆ ಕಡೆ ಎಲ್ಲ ಇವಾಗ ಹೋದಾಗ ರೂರಲ್ ಕಡೆ ಎಲ್ಲ ಹೋದಾಗ ಹೆಚ್ಚು ಜನ ಅಂದರೆ ಈ ಬಿಗ್ ಬಾಸ್ ಆಗಿರ್ಬೋದು ಅಥವಾ ಸೀರಿಯಲ್ಗಳಲ್ಲಾಗಿರ್ಬೋದು ಅಲ್ಲಿ ನೋಡುವರಂಥ ಸಂಖ್ಯೆ ತುಂಬ ಜಾಸ್ತಿ ನಾವು ಉತ್ತರ ಕರ್ನಾಟಕ ಅಲ್ಲೆಲ್ಲ ಹೆಚ್ಚಾಗಿ ನೋಡ್ತಾರೆ. ಬಿಕಾಸ್ ಏನಕ್ಕಂದರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಹೆಚ್ಚಾಗಿ ಸೀರಿಯಲ್ಸ್ಗಳು. ಸೊ ನಿಮಗೆ ಆ ಭಾಗದ ಜನರು ಅಂದರೆ ನಿಮ್ಮನ್ನು ಫಾರ್ ಎಕ್ಸಾಂಪಲ್ ಕರೆ ಮಾಡೋದಾಗಿರ್ಬೋದು ಆ ರೀತಿ ಅವ್ರು ಏನಾದರೂ ನಿಮಗೆ ಸ್ಪಂದಿಸಿದಾರಾ ಅಂತ? ಸ್ಪಂದಿಸೋದು ಅಂದರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ ಇದು ಈ ಸೀರಿಯಲ್ಗೂ ಬರ್ತಾಯಿದೆ, ಈ ಸೀರಿಯಲ್ಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಹಂಗೆ ಮಾಡೋದು ಬಹಳ ಖುಷಿ ಆಗುತ್ತೆ.